ನುಗ್ಗೆಕಾಯಿ ಬಹುತೇಕ ಕನ್ನಡ ಸಿನಿಮಾದಲ್ಲಿ ನೀವು ನುಗ್ಗೆಕಾಯಿ ಕೇಳಿರ್ತೀರಿ, ಇದು ಬೇವು ಸೊಪ್ಪು ಅಲ್ವಾ? ಅಲ್ವಾ? ಬೇವು ಸೊಪ್ಪು ಮಾರ, ನುಗ್ಗೆಕಾಯಿ ಎಲ್ಲ ಎಂತ ಸಾಮಾರ ನೀನು ಹಳ್ಳಿಯವ. ಇದು ಬೇವು ಸೊಪ್ಪು ನೋಡಿ, ಇದು ಬೇವು ಈ ಸೊಪ್ಪು. ತರ ಒಂದು ಇದ್ರೆ ನೀವು ಅಂಗಡಿಗೆ ಬೇವು ಸೊಪ್ಪಿಗೆ ಅಂಗಡಿಗೆ ಹೋಗುವ ಅವಶ್ಯಕತೆ ಇಲ್ಲ. ಕೊತ್ತಂಬರಿ ಸೊಪ್ಪು, ಬೇವು ಸೊಪ್ಪು. ಇವಾಗ ನಿಮ್ಗೆ ಉಂಟಲ್ಲ, ಈ ಒಂದು ಮನೆ ಹಿತ್ತಲೆಲ್ಲ ಈ ತರ ಒಂದು ಗಿಡ ನೆಟ್ರೆ ನಮ್ಗೆ ಅಡಿಗೆಗೆ ಒಂದು ದಿವಸ ಅಡಿಗೆ ಎಷ್ಟು ಫ್ರೆಶ್ ಆಗಿ ಕೀಳ್ಕೋಗ್ಬೋದು. ಅಲ್ಲಿ ನೀವು ಸಾಸಿವೆ ಹಾಕಿದಾಗ ಇಲ್ಲಿ ಇದನ್ನು ತಗೊಂಡೋಗಿ ಪಟ ಒಗ್ಗರಣೆಗೆ ಹಾಕುದೆ. ಮತ್ತೆ ಇನ್ನೊಂದು ವಿಷಯ ಅಂತಂದ್ರೆ ಬ್ಯಾಂಗ್ಳೂರಲ್ಲಿ ನಾವು ಅಂಗಡಿಯಲ್ಲಿ ಒಂದಿಷ್ಟು ರಾಶಿ ತಕೊಂಡು ಬರುದು, ಅದನ್ನು ಫ್ರಿಜ್ ಅಲ್ಲಿ ಇಡುದು, ವೇಸ್ಟಿಗೆ ಹಾಕುದು ಲಾಸ್ಟ್. ಆಮೇಲೆ ಸ್ವಲ್ಪ ಕ್ವಾಂಟಿಟಿ ಎಲ್ಲ ಅವರು ಕೊಡುದಿಲ್ಲ, ಅದೆಲ್ಲ ಕಷ್ಟ. ಮನೆಯಲ್ಲಿ ಒಂದು ನೆಟ್ರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ತೆಗೆದು ನಿಮ್ಮ ದೈನಂದಿನ ಅಡಿಗೆಗೆ ಯೂಸ್ ಮಾಡ್ಬೋದು. ನೀವು ಆಯಿಲ್ ಹಾಕಿ ಸಾಸಿವೆ ಹಾಕಿ ಡೈರೆಕ್ಟ್ ಇಲ್ಲಿಗೆ ಬರ್ಬೋದು. ಸಾಸಿವೆ ಅಲ್ಲ ಸಾಸಿವೆಲ್ಲಿ ಕನ್ವರ್ಟ್ ಆಗುವಾಗ ಉಂಟಲ್ಲ, ಟಪಕ್ಕ ಇಲ್ಲಿಂದ ಬೇವು ಸೊಪ್ಪು ತಕೊಂಡು ಹೋಗುದು, ಒಗ್ಗರಣೆಗೆ ಹಾಕುದೆ, ಚಟಪಟ. ಏನಾದ್ರು ಅಡಿಗೆ ಮಾಡ್ತಾ ಇರ್ತೀರಾ, ಫ್ರೆಶ್ ಆಗಿ ಬೇವು ಸೊಪ್ಪು ಕೀಳುದು ರಪಕ್ಕ ಎಲ್ಲ ಕೆಲಸ ಕೀಳುದು ಅಲ್ಲ, ಈಗ ಕೀಳುದು ಬೇಡ, ಬಿಡು. ಯಾವ ತರ ಕೀಳ್ಬೇಕಂದ್ರೆ ಒಂದು ಒಳ್ಳೆ ಚೆನ್ನಾಗಿರೋದು ಸ್ವಲ್ಪ ನೋಡ್ಕೊಂಡೆ ಕೀಳುವ ಉಂಟು ಅಂತ ನೋಡಿ. ಇದ್ರಲ್ಲುಂಟು, ಬಗ್ಗಿಸಿದ್ರಾಯ್ತು ನೋಡಿ. ಸ್ವಲ್ಪ ನೀರು ಹಾಕೋದು ನೋಡಿ. ನಾವು ಅದನ್ನ ತುಂಬಾ ಏನಿಲ್ಲ, ಅದಕ್ಕೆ ತೋರಿಸುದು. ಈಗ ಮಾಡೋದು ಸೀದಾ ತಗೊಂಡೋಗಿ ಅಲ್ಲಿ ಅಡಿಗೆ ಮಾಡ್ತಾ ಇದ್ದಾರೆ, ಅಲ್ಲಿ ಮಾಡಿ ಹೇಗೆ ಫ್ರೆಶ್ ಆಗಿ ಹಾಕ್ಬೋದು ಅಂತ ಅವ್ರು ಹಾಕಿ ನಮಗೆ ಬೈತಾರ. ಆದ್ರೂ ನೋಡೋಣ, ಟ್ರೈ ಮಾಡೋಣ. ಬೇವು ಸ್ವಲ್ಪ ಜಾಸ್ತಿ ಆದ್ರೆ ಏನಿಲ್ಲ, ಒಳ್ಳೇದು. ಆರೋಗ್ಯಕ್ಕೂ ನೋಡಿ, ಇಲ್ಲಿ ಅಡಿಗೆ ಮಾಡ್ತಾ ಇದ್ದಾರೆ. ಅಡಿಗೆ ಮಾಡ್ತಾರೆ, ಈಗ ತೆಗೆಯುದು ಮುಗೀತು ಅಷ್ಟೇ. ನೀರು ಜಾಸ್ತಿ